ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ RP ಅನಿಲ್ ಸರ್ ಅವರು ಮತ್ತು ಅವರ ಸಹೋದರರಾದಂತಹ ಅಶೋಕ್ ಸರ್ ಅವರು ಇಬ್ಬರಿಗೂ ಕೂಡ ಒಮ್ಮೆಗೆನೆ ರಾಷ್ಟ್ರ ಪ್ರಶಸ್ತಿ ಪದಕವನ್ನ ಪೊಲೀಸ್ ಇಲಾಖೆಯಲ್ಲಿ ಪಡ್ಕೊಂಡಿದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಇದು ನಮ್ಮ ತಾಲೂಕಿಗೆ ಒಂದು ರೀತಿಯಾದಂತಹ ಹೆಮ್ಮೆಯ ವಿಚಾರ. ಯಾಕಂದ್ರೆ ನಮ್ಮ ಒಡನಾಡಿಗಳಾದಂತಹ ಅನಿಲ್ ಸರ್ ಅವರು ನಮ್ಮೊಟ್ಟಿಗೆ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಪದಕ ಲಭಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬಹಳಷ್ಟು ಹೆಮ್ಮೆಯ ವಿಚಾರ. ನಮಗೆಲ್ಲ ತುಂಬಾ ಸಂತೋಷ ತಂದಿದೆ. ಅದರಲ್ಲೂ ನಮ್ಮ ಕಾರ್ಯಕರ್ತರ ಸಂಘದಿಂದ ಅವ್ರನ್ನ ಇಲ್ಲಿಗೆ ಆಹ್ವಾನಿಸಿ ವಿಶೇಷವಾಗಿ ಈ ಒಂದು ಪದಕಕ್ಕೆ ನಿಜವಾಗ್ಲೂ ನಾವೆಲ್ಲ ಪ್ರೀತಿಯಿಂದ ನಮಗೆ ಖುಷಿಯಾಗಿದೆ ಅಂತ ವ್ಯಕ್ತಪಡಿಸೋಕೆ ಈ ಒಂದು ಕಾರ್ಯಕ್ರಮ ಏರ್ಪಡಿಸಿರೋದು ಕೂಡ ನಮಗೆ ಸಂಘಕ್ಕೆ ಮತ್ತು ನಮಗೆಲ್ಲ ಹೆಮ್ಮೆ ವಿಚಾರ. ಇಂಥ ಮಹಾನ್ ವ್ಯಕ್ತಿನ ಕರೆದು ನಾವು ಇವತ್ತು ಸನ್ಮಾನ ಮಾಡ್ತಾ ಇರೋದು. ಮತ್ತು ಇವತ್ತು ಏನಾಗಿದೆ ಅಂದರೆ ಪ್ರಶಸ್ತಿಗಳು ಪ್ರಭಾವಕ್ಕೆ ಒಳಗಾಗಿ ಪ್ರಶಸ್ತಿಗಳು ಸಿಗ್ತಾ ಇದೆ. ಅಂಥ ಪ್ರಭಾವಗಳಿಗೆ ಒಳಗಾಗೋದನ್ನ ಇದು ವಿರುದ್ಧ ತದ್ವಿರುದ್ಧ ಅನ್ನೋದಕ್ಕೆ ಹೆಂಗೆ ಎಕ್ಸಾಂಪಲ್ ಅಂತ ನಾನು ಆಲೋಚನೆ ಮಾಡಿದೆ. ಆ ಸಂದರ್ಭದಲ್ಲಿ ನಾನು ಕೂಡ ಆಲೋಚನೆ ಮಾಡಿದಾಗ ಪ್ರಭಾವಕ್ಕೆ ಇವರು ಸರ್ ಅವರಿಗೆ ರಾಷ್ಟ್ರಪತಿ ಪದಕ ಲಭಿಸಿದೆ. ಅದಕ್ಕೆ ನಾವು ತುಂಬ ಸಂತೋಷಪಟ್ಟಿದ್ದೇವೆ. ಅದು ಅವರೊಬ್ಬರಿಗೆ ಸಲ್ತಕ್ಕಂಥಲ್ಲ, ಅವರಿಗೆ ಬಂದಿರುವಂಥ ಪ್ರಶಸ್ತಿ ನಮ್ಮ ತಾಲೂಕಿಗೆ ಹೆಮ್ಮೆ. ಈ ತಾಲೂಕಿನ ಜನಗಳಿಗೆ ಸೇವೆ ಮಾಡಿರೋ ದೃಷ್ಟಿಯಿಂದ ಅದೆಲ್ಲ ನಮ್ಮ ತಾಲೂಕಿನ ಜನತೆ ಸೇರಬೇಕು ಅಂತ ಪ್ರಶಸ್ತಿನ ತಗೊಂಡಿದ್ದಾರೆ. ಅದರಿಂದ ನಮಗೆ ಭಾಳ ಸಂತೋಷ ಆಗಿದೆ. ಹಾಗೆ ಅವರ ಸಹೋದರರಾದಂಥ ಅಶೋಕ್ ಸರ್ ಅವರು ಕಡೆ ನಮ್ಗೆಲ್ಲರಿಗೂ ಎಲ್ಲಿ ಪತ್ರಿಕಾರಂಗದಲ್ಲಿ ಒಬ್ಬೊಬ್ಬರು ಒಂದೊಂಥರ ವಿಭಿನ್ನವಾಗಿ ಆ ಒಂದು ಬಣ್ಣನೆ ಮಾಡಿದ್ದಾರೆ. ಇಬ್ಬರು ಅವಳಿ ಮಕ್ಕಳಿಗೆ ಅವಳಿ ಅಣ್ಣ ತಮ್ಮದಿರಿಗೆ ಒಂದೇ ಸಾರಿ ಹುಟ್ಟಿದಂಥ ಮತ್ತು ಒಂದೇ ಸಾರಿ ಅಧಿಕಾರ ಸ್ವೀಕಾರ ಮಾಡಿದಂಥ ಮತ್ತು ಒಂದೇ ಸಾರಿ ಒಂದೇ ವೇದಿಕೆಯಲ್ಲಿ ಈ ಒಂದು ಪದಕ ಲಭಿಸ್ತು. ಇದೊಂದು ದೈವ ಪ್ರೇರಣೆ ಅಂತಲೇ ಇಲ್ಲ, ಅವರ ಒಂದು ಅಧಿಕಾರ ನಿಷ್ಠೆ ಮತ್ತು ಇಲಾಖೆ ಪೊಲೀಸ್ ನಿಷ್ಠೆ ಅಂತ ಹೇಳ್ಬೋದು, ಅದು ಎಲ್ಲ ಒಂದು ಕಡೆ ಭಗವಂತ ಕರುಣಿಸೋನು ಅಂತ ಹೇಳ್ತಾ, ಮತ್ತು ನಮಗೆ ಪತ್ರಿಕಾರಂಗದಲ್ಲಿ ನಮ್ಮ ತಾಲೂಕಿನ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಸಾಹೇಬರಿಗೆ ರಾಷ್ಟ್ರೀಯ ಪ್ರಶಸ್ತಿ ಬಂದಿರೋದು ನಿಜವಾಗ್ಲೂ ಒಂದು ಹೆಮ್ಮೆ ತಂದಿದೆ. ನಮ್ಮ ಕೊರಟಗೆರೆ ಕ್ಷೇತ್ರ ರೀತಿ ಕೆಲಸ ಮಾಡಿ ಮತ್ತು ಅನೇಕ ಪ್ರಶಸ್ತಿ ಸಂದರ್ಭದಲ್ಲಿ ನಾವು ಸನ್ಮಾನ ಮಾಡ್ತಿರೋದಕ್ಕೆ ಒಂದ್ ವೇಳೆ ಎಲ್ಲರೂ ಒಂದ್ ಕಡೆ ಅಧಿಕಾರಿಗಳು ತೊಂದರೆ ಆದಾಗ ನಾವೆಲ್ಲರೂ ಪತ್ರಕರ್ತರು ಸಹ ಅವ್ರಿಗೆ ಒಗ್ಗಟ್ಟಾಗಿ ನಿಂತಿದ್ದೀವಿ. ಇತ್ತೀಚೆಗೆ ಅದನ್ನ ಕೆಲವು ಜಿಲ್ಲಾಧಿಕಾರಿಗಳು ಈ ವಿಷಯ ಇರ್ಬೋದು, ಇಲ್ಲ ನಮ್ಮಲ್ಲೇ ಇರ್ಬೋದು, ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತಿನ ಕೇಂದ್ರ ಬಿಂದು ಏನು ಅಂದ್ರೆ ನಮ್ಮ ಅನಿಲ್ ಸಾಹೇಬ್ ನಿಜವಾಗ್ಲೂ ಇದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಅದನ್ನ ಯಾವ ರೀತಿ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಇವತ್ತಿನ ಅಧಿಕಾರಿಗಳ ಸ್ಥಿತಿ ಹೆಂಗಿದೆ ಅಂದ್ರೆ ಅವರು ಮಾಡೋದು ಯಾಕಂದ್ರೆ ನಾವು ಆಫೀಸರ್ಸ್ ಅಂತ ಲೆಕ್ಕದಲ್ಲಿಲ್ಲ, ಎಷ್ಟು ಅನ್ವಯಿತವಾಗಿದ್ದೀವಿ ಅಂದ್ರೆ ಅಣ್ಣ ತಮ್ಮಕ್ಕಿಂತಲೂ ಜಾಸ್ತಿ. ನಮ್ಮ ಸ್ವಂತ ಅಣ್ಣನ ಹೆಸರು ಕೂಡ ಅನಿಲೆ. ಅದು ಆ ಲೆಕ್ಕದಲ್ಲಿ ನಾನು ಹೇಳಿದ್ದೀನಿ ಸರ್ ಒಂದು 2-3 ಸರಿ. ನಮ್ಮ ಅಣ್ಣನ ಜೊತೆ ನಾನು ಅಷ್ಟೊಂದು ಮಾತಾಡ್ತೀನಿ ಇಲ್ಲ, ನಿಮ್ಮ ಜೊತೆ ಸಾಕಷ್ಟು ಸರಿ ಮಾತಾಡ್ತೀನಿ. ಮತ್ತು ಏನೇ ಕಷ್ಟ ಆಗಲಿ ಏನೇ ಸುಖ ಆಗಲಿ ಅವ್ರು ನನಗೆ ಫೋನ್ ಮಾಡಿರ್ತಾರೆ, ನಾನು ಅವ್ರಿಗೆ ಫೋನ್ ಮಾಡಿರ್ತೀನಿ. ಅಲ್ಲಿ ಅವತ್ತಿನ ನೈಟ್ಗೆ ಬಿಟ್ಬಿಟ್ಟಿರ್ತೀವಿ, ನೆಕ್ಸ್ಟ್ ಡೇ ಕ್ಯಾರಿ ಫಾರ್ವರ್ಡು ಆಗಲ್ಲ. ಸೊ ಅವರು ವ್ಯಕ್ತಿತ್ವ ಅಂತದ್ದು, ಮತ್ತೆ ಅವರು ಎಷ್ಟೇ ಬೇಜಾರಾಗಿರಲಿ ನೆಕ್ಸ್ಟ್ ಈಗ ಒಂದು ಕೆಲಸ ಬಂತು ಅಂದರೆ ಎಷ್ಟೇ ಒತ್ತಡದಲ್ಲಿದ್ರು ಕೂಡ ಕೆಲಸಕ್ಕೆ ಇಮಿಡಿಯೇಟ್ ಆಗಿ ಸ್ವಿಚ್ ಓವರ್ ಆಗ್ತಾರೆ. ಸ್ವಿಚ್ ಓವರ್ ಆಗಿ ಆ ಕೆಲಸದ ಬಗ್ಗೆ ಗಮನ ಹರಿಸಿ ಮಾಡೋಂಥದ್ದಾಗಿರ್ಬೋದು. ಮತ್ತು ಮೋಸ್ಟ್ ನೀವೆಲ್ಲರೂ ಗಮನಕ್ಕಿರೋಂಥದ್ದು ಪ್ರೆಸಿಡೆಂಟ್ ಮೆಡಲ್ ಕೊಡಬೇಕು ಅಂದರೆ ವರ್ಷಕ್ಕೆ ಕೇವಲ ಕೊಡೋದೇ 37 ಮೆಡಲ್ ಅಷ್ಟೇ. ಮೆರಿಟೋರಿಯಸ್, ಗ್ಯಾರಂಟ್ರಿ ಮತ್ತು ಡಿಸ್ಟಿಂಗ್ವಿಶ್ ಎಲ್ಲ ಸೇರಿ ಕೊಡೋದೇ 37 ಅಷ್ಟೇ ವರ್ಷಕ್ಕೆ. ಇನ್ನು ಅದಕ್ಕಿಂತ ಜಾಸ್ತಿನೂ ಕೊಡಲ್ಲ, ಕಡಿಮೆನೂ ಕೊಡಲ್ಲ, 37 ಕೊಡೋದು. ಆ 37 ಕೊಡಬೇಕು ಅಂದರೆ ನಮ್ಮಿಂದ ಏನು ಇಲ್ಲಿನ DCP ಸಾಹೇಬರು ಅಂದರೆ ಅಥವಾ SP ಇಂದ ಪ್ರಪೋಸಲ್ ಹೋಗುತ್ತೆ. ಅದು DG ಒಂದು ಸ್ಕ್ರೂಟಿನಿ ಮಾಡ್ತಾರೆ. DG ಸ್ಕ್ರೂಟಿನಿ ಮಾಡಿ ಅದೊಂದು ಕಮಿಟಿ ಆಗಿ ಅದು ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟೋಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ಹೋಮ್ ಮಿನಿಸ್ಟ್ರಿ ಇದೆ, ಅಲ್ಲಿ ಹೊಟ್ಟೋಗುತ್ತೆ. ಅಲ್ಲಿ ಹೋದ್ಮೇಲೆ ಅದು ಎಲ್ಲಿಗೆ ಹೋಗಿದೆ, ಯಾರ ಹತ್ರ ಇದೆ, ಏನ್ ನಡೀತದೆ, ಯಾರಿಗೂ ಪ್ರಮಾಣವು ಯಾರಿಗೂ ಗೊತ್ತಾಗಲ್ಲ. ಅದು ಎಲ್ಲಿದೆ ಅಂತಾನೆ ಗೊತ್ತಾಗಲ್ಲ. ಯಾವತ್ತು ಗೊತ್ತಾಗ್ತದೆ ಅಂದ್ರೆ 1937 ಮೆಡಲ್. ಈಗ ಹಲವಾರು ಮಿತ್ರಗಳಿಗೆ ಪ್ರಶಸ್ತಿ ತಗೊಳ್ಳೋದಕ್ಕೆ ಸಾಹೇಬರಿಗೆ ಕ್ವಾಲಿಟಿ ಅಂದರೆ ಪ್ರತಿಯೊಂದು ಕಡೆನೂ ಕೆಲಸದ ಬಗ್ಗೆ ಯೋಚನೆ ಮಾಡೋ ರೀತಿ
ಈಗ ಒಂದು ಸಾಹೇಬ್ ಅಂತ ಕೆಲಸ ಮಾಡೋದಕ್ಕೆ ಕಲಿಸ್ಕೊಂತ ಒಂದು ಟೈಮಲ್ಲಿ ಸಾಹೇಬ್ರನ್ನ ಗೈಡ್ ಮಾಡ್ತಾರೆ ಅಂತ ಒಂದು ಸಣ್ಣ ಕೆಲಸದ ಹಿಡಿದು ಒಂದು ದೊಡ್ಡ ಕೆಲಸ ಬರಲಿ ಅದನ್ನ ಟೀಮಾಗಿ ಗೋಲ್ಡ್ ಟೀಮಾಗಿ ಕರ್ಕೊಂಡು ಹೋಗಿದ್ದಿಲ್ಲ ಅದು ತುಂಬ ಕಷ್ಟ ಕೆಲಸ. ಆ ಕೆಲಸನ ಸಾಹೇಬರು ಕ್ಷಣಗಳು ಮಾಡೋರೆ ಮತ್ತು ತಪ್ಪಲ್ಲಿ ಮಾಡೋದು ತಿಂದಿದ್ದಾರೆ. ಆ ಸಾಹೇಬ್ರನ್ನ ಒಂದು ಗ್ರೂಪ್ಸಲ್ಲಿ ಇಟ್ಕೊಂಡು ನಾವು ಸ್ವೀಕಾರ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಒಂದು ಒಳ್ಳೆ ಆಪ್ಷನ್ ಹೇಳ್ಕೊಂಡು ಸಾಹೇಬ್ರ ಕೆಲಸ ಮಾಡ್ತಾರೆ ನಮಗೆ ಭಾಳ ಖುಷಿ ತಂದಿದೆ. ಮತ್ತು ಈ ಒಂದು ನಮ್ಮ ಏನೇ ಕೆಲಸಗಳಾಗಲಿ ಸಣ್ಣ ಪುಟ್ಟ ತಪ್ಪುಗಳಾಗಲಿ ಸಾಹೇಬ್ರನ್ನ ತಿಂತಾರೆ, ಆಮೇಲೆ ಗೈಡ್ ಮಾಡ್ತಾರೆ, ಅದು ಎಷ್ಟೇ ಹೊತ್ತದಾಗಿರ್ಬೋದು. ಮತ್ತು ಪ್ರತಿಯೊಂದು ಟೈಮು ಸಾಹೇಬರು ಯಾವ ಕೆಲಸ ಬಗ್ಗೆ ಯೋಚನೆ ಮಾಡ್ತಾರೆ, ಇದು ಹಿಂಗಾಯಿತು ಅದಂಗಾಯಿತು ಇದ್ರ ಬಗ್ಗೆ ಹಿಂಗೆ ಮಾಡಬಾರ್ದು. ಸೊ ಹಾಗಾಗಿ ಆ ಒಂದು